ಈ ಕಡೆ ಇಲ್ಲಿ ಈ ಕಡೆ ಲೆಫ್ಟಲ್ಲಿ ಇಲ್ಲಿ ಗೊತ್ತಾ, ಇಲ್ಲಿ ಇಟ್ರೆ ಕಾಣಿಸಲ್ಲ ಅನಿಸುತ್ತೆ. ಈ ಎಡ್ಜಲ್ಲಿ ಅಲ್ಲೇ ಇಲ್ಲ ಅಂತೆ. ಇದೇ ಫುಲ್ ಹೊಂಟೋಗ್ಬಿಟ್ಟೈತೆ ಅಲ್ಲೂ. ಇಲ್ಲಿ ಕರೆಕ್ಟಾಗೈತೆ, ಈ ಅಲ್ಲೂ ಉಳ್ಕಾಗ್ಬಿಟ್ಟೈತೆ. ನಾನು ಏನಾದರೂ ಬಸ್ಸಲ್ಲಿ ಬಂದ್ಬಿಟ್ಟಿದ್ರಿ, ರಶಲ್ಲಿ ನಾನು ಸಂಜೆ ಹೋಯ್ತಿದ್ದೆ ಬೈಕ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಮಾತಾಡೋಕ್ಕೂ ಆಯ್ತಾಯಿಲ್ಲ, ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಅಲ್ಲಿ ತೋರಿಸ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಚನ್ನಪಟ್ಟಣ ಹೋಗಬೇಕು. ಮಮ್ಮಿ ಅದಕ್ಕೆ ಟೋಕನ್ ಎಲ್ಲ ತಗೊಂಡಿಟ್ಟವ್ರೆ. ನಾನು ಹೋಗ್ಬಿಟ್ಟು ತೋರಿಸ್ಕೊಂಬರ್ತೀನಿ. ಎಲ್ಲನೂ ತಡಿಯೋಕ್ಕಾಯ್ತಾಯಿಲ್ಲ, ಫುಲ್ಲು ಇದು ಉಳ್ಕಲ್ಲಾಗ್ಬಿಟ್ಟೈತೆ. ಚಾಕ್ಲೇಟ್ ತಿಂದು ಅಂತ. ನಾನೇನು ಚಾಕ್ಲೇಟೇ ತಿನ್ನಲ್ಲ, ಬಟ್ ಉಳ್ಕಲ್ಲಾಗ್ಬಿಟ್ಟೈತೆ. ಹೆಲ್ಮೆಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಯಾರು ಹಿಡಿದ್ಬಿಟ್ರೆ ಅಂತ. ಇದು ಯಾರೂ ಇಲ್ಲ, ಒಬ್ಬನೇ ಹೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಬರಬೇಕು. ಗಾಡಿ ಈಚೆ ಹಾಕಿ ಸ್ವಲ್ಪ ನೀರಲ್ಲಿ ಹಾಕ್ತೀನಿ ಗಾಡಿಗೆ ಫಸ್ಟು, ಆಮೇಲೆ ತೋರಿಸ್ಕೊಂಡು ಬಂದು ಗಾಡಿ ಒಳಗಡೆ ಹಾಕ್ತೀನಿ. ಎಷ್ಟೊತ್ತಾಗೋದು ಗೊತ್ತಿಲ್ಲ, ಬಟ್ ಇವಾಗ 11 ಆಗೈತೆ, ಬರೋದೇ 11ಗೆ. ಸೊ ಅದಕ್ಕೆ ಇವಾಗ ಹೊರಟಿದ್ದೀನಿ. ನಾನು ಏನಾದರೂ ಬಸ್ಸಲ್ಲಿ ಬಂದ್ಬಿಟ್ಟಿದ್ರಿ, ರಶಲ್ಲಿ ನಾನು ಸಂಜೆ ಹೋಯ್ತಿದ್ದೆ. ಬೈಕ್ ತಂದಿದ್ದು ಒಳ್ಳೆ ಮಾಡಿದೆ ನಾನು. ಇಷ್ಟೊಂದು ರಶ್ ಐತೆ. ಒಂದು ಬಸ್ಸು ನಮ್ಮೂರ ಕಡೆಗೆ ಖಾಲಿ ಹೋಯ್ತಾನೆ ಇಲ್ಲ, ಎಲ್ಲ ಫುಲ್ಲು ಇಲ್ಲಿ. ನಾನು ಸದ್ಯ ಬೈಕಲ್ಲಿ ಬಂದುಬಿಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ತೋರಿಸ್ಕೊಂಡು ರಿಟರ್ನು. ಏನಾರು ಈ ರಶಲ್ಲಿ ಸಿಗಾಕೊಂಡಿದ್ದಿದ್ರೆ ನಾನು ಹೋಗಿಲ್ಲ. ನೋಡಿ, ಒಂದು ಬಸ್ಸು ಎಲ್ಲ ಫಿಲ್ ಆಗಿಬಿಟ್ಟವೆ. ಒಂದು ಖಾಲಿ ಆಗಿಬಿಟ್ಟಲ್ಲ, ಎಲ್ಲ ಫುಲ್ಲು. ನಮ್ಮ ಕಡೆಯಿಂದ ಬರೋದು ಅಷ್ಟೇ ರಶ್ ಐತೆ, ಈ ಕಡೆಯಿಂದ ಹೋಗೋದು ರಶ್ ಐತೆ. ಸದ್ಯ ಬೈಕ್ ತಂದಿದ್ದು ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ರಶಲ್ಲಿ ಸಾಯ್ಬೇಕಿತ್ತು ಒಳಗಡೆ. ಹೊರಟೆ ಅಲ್ಲೇ ಕೇಳಬೇಕಂದ್ರು, ಅದೇನೋ ರೂಟ್ ಕ್ಯಾನಲ್ ಏನೇನು ಹೇಳಿದ್ರು, ಯಾವುದು ಮಾಡಿಸಲ್ಲ. ನಾನು ಮಾತ್ರೆ ತೊಗೊಂಡಿರ್ತೀನಿ ಸ್ವಲ್ಪ ದಿನವರೆಗೂ. ಎಕ್ಸ್ರೇ ಅಲ್ಲೇ ಬಿಟ್ಬಿಟ್ಟು ಬಂದಲ್ಲ ನಾನು. ಕೇಳಿ ನೋಡಿ, ಇವಾಗ ಮಟ್ಬಿಟ್ಟು ಹೋಯ್ತಿದ್ದೆ. ಅದೊಂದು ಫೋಟೋ ನಾವು ತೊಗೊಂಬತ್ತೀನಿ. ಹೋಗಿ ಇಸ್ಕೊಂಡು ಹೋಯ್ತಾ ಇದ್ದೀನಿ. ಇಲ್ಲ ನಮ್ಮ ಅಮ್ಮ ಬೈದೇ ಬಿಡೋದು, ಮಾಡ್ಸೋಕ್ಕಾಯ್ತದೆ, ನೆನೆಸ್ಕೊಂಡು ತೊಗೊಂಬರೋಕ್ಕಾಗಲ್ವ ಅಂತ. ಗೈಸ್, ಇವಾಗ ಜಸ್ಟ್ ಬಂದೆ ಚನ್ನಪಟ್ಟಣದಿಂದ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು. ನಾನೀಗ ಅಲ್ಲಿ ತೋರಿಸ್ಕೊಂಬರೋಷ್ಟರಲ್ಲೇ ಟೈಮ್ ಆಗೋಯ್ತು. ಬೆಳಗ್ಗೆ ಟೋಕನ್ ತಗೊಂಡಿದ್ರಂತೆ ಮಮ್ಮಿ, ಬಟ್ ಆದರೂ ಲೇಟ್ ಆಯಿತು, ಗೊತ್ತಿಲ್ಲ. ಈಗ ಒಳಗಡೆ ಎಕ್ಸ್ರೇ ಐತೆ, ಅದು ತಗೊಂಡು ಹೊಳಿಗೆ ಹೋಗ್ತೀನಿ. 3 ಡೇಸ್ ಬಿಟ್ಬಿಟ್ಟು ಬನ್ನಿ ಅಂದರೆ ನೋಡೋಣ. ನೋವು ಕಡಿಮೆ ಆದರೆ ಹೋಗಲ್ಲ, ನೋವು ಕಡಿಮೆ ಆಗಿಲ್ಲ ಅಂದರೆ ಹೋಗೋದು. ಹೋಯ್ತು. ಈ ಕಡೆ ಎರಡಲ್ಲೂ ಈ ಕಡೆದು ಬೆಂಡ್ ಆಗಿಬಿಟ್ಟೈತೆ ಫುಲ್ಲು, ಈ ಕಡೆದು ಬೆಂಡ್ ಆಗಿಬಿಟ್ಟೈತೆ. ಅವ್ರು ಹೇಳಿದ್ರು ಒಂದು 3 to 4 ಡೇಸ್ ನೋಡು, ಆಮೇಲೆ ಪೇಯ್ನ್ ಹೋಗಿಲ್ಲ ಅಂದರೆ ಅಂತ. ಇಲ್ಲೇ ಇಷ್ಟು ನೀಟಾಗಿ ಗೊತ್ತಾಯ್ತದಲ್ಲ. ಎರಡಲ್ಲೂ ಈ ಕಡೆ ಎಡ್ಜೊಂದು ಅಲ್ಲೆಲ್ಲ ಪ್ರೆಸ್ ಮಾಡಿಬಿಟ್ಟೈತೆ. ಈ ಎಡ್ಜೊಂದು 2 ಪ್ರೆಸ್ ಮಾಡಿ ಫುಲ್ ಅಲ್ಲೆಲ್ಲ ದಬಾಗ್ಬಿಟ್ಟೈತೆ. ಫುಲ್ಲು ಸ್ಕ್ಯಾನ್ ಮಾಡಿಸ್ಕೊಂಬಂದಾಗ ಗೊತ್ತಾಗಿದ್ದು. ಈ ಕಡೆ ಈ ಕಡೆ ಲೆಫ್ಟಲ್ಲಿ ಇಲ್ಲಿ ಗೊತ್ತಾ, ಇಲ್ಲಿ ಇಟ್ರೆ ಕಾಣಿಸಲ್ಲ ಅನಿಸುತ್ತೆ. ಈ ಎಡ್ಜಲ್ಲಿ ಅಲ್ಲೇ ಇಲ್ಲ ಅಂತೆ. ಇದೇ ಫುಲ್ ಹೊಂಟೋಗ್ಬಿಟ್ಟೈತೆ ಅಲ್ಲೂ. ಇಲ್ಲಿ ಕರೆಕ್ಟಾಗೈತೆ, ಈ ಅಲ್ಲೂ ಉಳ್ಕಾಗ್ಬಿಟ್ಟೈತೆ. ಏನು ಮಾಡೋಂಗಿಲ್ಲ, ಹೋಯ್ತಷ್ಟೇ. ಅದಲ್ಲೂ ಕಿತ್ತಾಕ್ಸ್ಬೇಕಾ ಏನು ಮಾಡ್ಬೇಕನ್ನೋದು ನೋಡ್ಬೇಕೀಗ. ಇಲ್ಲೋಯ್ತು ಅನಿಸ್ತದೆ ನನಗೆ ಯಾಕೋ. ಇಲ್ಲಿ ವಾಲೆ ಹಾಕಿದ್ದು ಬಂದ್ಬಿಟ್ಟೈತೆ ಇದರಲ್ಲಿ. ಈ ಕಡೆ 2 ಕಡೆನೂ ನೀಟಾಗಿ. ನಾನು ಇದೇನಿದು ಸ್ಟಿಚ್ಚೇ ಅಲ್ಲಲ್ಲಿ ಏನು ಸ್ಟೆಪ್ಲರ್ ಸಿಗಾಕೊಂಡ್ಬಿಟ್ಟೈತೆ ಅಂತ ನೋಡಿದ್ರೆ ಕಿವಿಲಿರೋ ವಾಲೆ ಫುಲ್ ಸ್ಕ್ಯಾನ್ ಮಾಡಿ ಹೆಡ್ ತುಂಬ ತಿರ್ಗೈತಲ್ಲ, ಅದೂ ಬಂದ್ಬಿಟ್ಟೈತೆ ಇದರಲ್ಲಿ. ಸ್ಟಾರ್ಟಿಂಗ್ ನೋಡಿ ನನಗೆ ಸ್ವಲ್ಪ ಗಾಬರಿ ಐತಿ, ಏನಿದು ಹಿಂಗೆಲ್ಲ ತಿರ್ಗ್ಬಿಟ್ಟೈತಲ್ಲ ಅಂತ. ಆಮೇಲೆ ಕನ್ಫರ್ಮ್ ಆಯಿತು ವಾಲೆ ಅದು ಅಂತ. ನಾವು ಊಟಕ್ಕೆ ಕಳ್ಸೋಕೆ ಹೋಗ್ತಿದ್ದೀನಿ, ಚಾರ್ಜರ್ ತಗೊಂಡು ಹೋಗ್ಬಿಡ್ತೀನಿ. ಆಮೇಲೆ ಅವ್ರು ಲೇಟಾಗಿ ಬಂದರೆ ಅಂತ ಅಷ್ಟೇ. ನಾನು ಇನ್ನೂ ಬರೋದು ಲೇಟ್ ಊಟಕ್ಕೆ, ಅದಕ್ಕೋಸ್ಕರನೇ ಈಗ ಚಾರ್ಜರ್ ತಗೊಂಡು ಹೋಗ್ತೀನಿ. ಚಾರ್ಜರ್ ಇದ್ದರೆ ಏನು ಟೆನ್ಷನ್ ಇರೋಲ್ಲ. ಫೋನ್ ಚಾರ್ಜ್ ಆಯ್ತಾ ಆಮೇಲೆ ಹಂಗೆ ಟೈಮ್ ಪಾಸ್ ಮಾಡೋಕ್ಕೆ ಫೋನ್ ಆಯ್ತದೆ. ಇವತ್ತು ಮಳೆ ಬರೋಂಗೈತೆ, ಬಟ್ ಬಿಸಿಲು ಐತೆ. 2 ಮಿಕ್ಸ್ ಆಗೈತೆ. ಬಟ್ ಡೌಟು ಮಳೆ ಬರೋದು, ಬಿಸಿಲು ಜಾಸ್ತಿ ಐತೆ. ನೆನ್ನೆ ಬಂತು, ಒಂದು 2 ನಿಮಿಷ ಹೊಂಟೋಯ್ತು ಅಷ್ಟೇ. 2 ಮಿನಿಟ್ಸ್ ಬಂದು ಹೊಂಟೋಯ್ತು. ನೆನ್ನೆ ಜಾಸ್ತಿ ಹೊತ್ತಿರಲಿಲ್ಲ, ನೆನ್ನೆ ಕೂಡ ಮಳೆ. ಇವತ್ತು ನೋಡ್ಬೇಕು, ಇವತ್ತು ಇರೋಲ್ಲ ಅನ್ಕೋತೀನಿ.
ಬಟ್ ಬಂದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಗೈಸ್ ಇಷ್ಟೊತ್ತು ಕ್ರಿಕೆಟ್ ನೋಡ್ತಾ ಇದೆ, RCB ಇದು ಮ್ಯಾಚ್ ನಡೀತಾ ಇದೆ. ಇವಾಗ ನಾವು ಹೋಗ್ಬಿಟ್ಟು ನಮ್ಮ ಮ್ಯಾಚ್ ಸ್ಟಾರ್ಟ್ ಮಾಡಬೇಕು. ಯಾರು ಫೋನೇ ಮಾಡಿಲ್ಲ ಅಂದರೆ ಇವತ್ತೆಲ್ಲ ಮ್ಯಾಚ್ ನೋಡ್ಕೊಂಡು ಕೂತವ್ರೆ ಅಂತಾನೆ ಪಕ್ಕ. ನಾನು ಇಷ್ಟೊತ್ತು ಹೋಗ್ತಿದ್ದೆ, ಬಾಯ್ಸ್ ಯಾರೂ ಇಲ್ಲ ಅನ್ಕೋತೀನಿ. ರಿಟರ್ನ್ ಬರೋದೇ ಪ್ರೋಗ್ರಾಮ್ ನಮಗೂ ಯಾರೂ ಇಲ್ಲ ಅನಿಸ್ತದೆ. ಇವಾಗ ಜಸ್ಟ್ ಬಂದೆ, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಗಾಡಿ ಎಲ್ಲ ಒಳಗಡೆ ಹಾಕಿ ಮಮ್ಮಿ ಈಚೆ ಕಡೆ ಮೋಟ್ರು ತುಂಬಿಸಿ ಅದೆರಡು ಮೋಟ್ರೂ ಫಿಲ್ ಆಯಿತು. ಇವಾಗ ಡೋರ್ ಹಾಕಬೇಕು. ಒಂದು 5 ಮಿನಿಟ್ಸ್ ಊಟ ಎಲ್ಲ ಮಾಡ್ಕೊಂಡು ಡೋರ್ ಹಾಕ್ತೀನಿ. ಚಾರ್ಜರ್ ಅಂಗಡಿ ಹತ್ರ ತಗೊಂಡೋಗಿದೆ, ಮರ್ತಿಲ್ಲ, ತೊಗೊಂಬಂದಿದ್ದೀನಿ. ಫುಲ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಏನು ಪಾಕೆಟ್ ಇನ್ನು ಬರ್ತಕ್ಕಂಥ ಹಾಕ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಊಟ ಮಾಡೋಕೆ ಹೋಗ್ತೀನಿ. ಇಲ್ಲ ಅಂದರೆ ಚಾರ್ಜರ್ ಮರ್ತ್ಬಿಟ್ಟು ಬಂದಿದ್ದರೆ ಇವಾಗ ಎಡಿಟು ಇಲ್ಲ, ಯಾವುದೂ ಇಲ್ಲ, ಹಂಗೆ ಹೋಗೋದು. ಎಲ್ಲ ಏನು ಅವ್ರವ್ರ ಕೆಲಸ ಮಾಡ್ತಾವ್ರೆ ಒಳಗಡೆ. ನಮ್ಮಮ್ಮ ಅಡುಗೆ ರೆಡಿ ಮಾಡ್ತಾವ್ರೆ. ಆ ಫಿಶ್ ಟ್ಯಾಂಕಲ್ಲಿ ಫುಲ್ ನೀರು ಡೌನ್ ಆಗಿಬಿಟ್ಟೈತೆ. ಅದೆಲ್ಲ ಕೆಳಗಡೆ ಹೋಗಿ ಫಸ್ಟ್ ಅದಕ್ಕೆ ನೀರು ಹಾಕಬೇಕು. ಇಲ್ಲಾಂದರೆ ಫುಲ್ ಎಲ್ಲ ನೀರೆಲ್ಲ ಕೆಳಗಡೆ ಹೋಗಿ ಚೆಲ್ಲಾಡೋಗೈತೆ ಆಲ್ರೆಡಿ. ಗೈಸ್ ಇವಾಗ ಒಂದು 5 ಟ್ಯಾಬ್ಲೆಟ್, ಒಂದು 4-5 ಟ್ಯಾಬ್ಲೆಟ್ ಐತೆ. ಆ ಟ್ಯಾಬ್ಲೆಟು ಒಂದು ತೊಗೊಂಡಿದ್ದೀನಿ, ಇನ್ನೂ 4 ಐತೆ. ಇನ್ನು ಎಡಿಟ್ ಮಾಡಿ ಮಲ್ಗಡ್ಬೇಕು. ಅದಕ್ಕೆ ಆಮೇಲೆ ತೊಗೊಳ್ಳೋಣ ಅಂತ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ನಿದ್ದೆ ಬಂದ್ಬಿಡೋದು ಜಲ್ದಿ. ಮಲಗ್ಬಿಟ್ರೆ ಕಷ್ಟ ಎಡಿಟ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರನೇ ಲೇಟಾಗಿ ತೊಗೊಳ್ಳೋಣ ಅಂತ ಎಲ್ಲ ಹೆಂಗೆ ಎತ್ತಿಟ್ಟಿದ್ದೀನಿ. ಒಂದು 4-5 ತೊಗೋಬೇಕು ಅಷ್ಟೇ ಗೈಸ್. ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.